ಹಾಸನ ನಗರದಲ್ಲಿ ರ್ಯಾಪಿಡೋ ಸೇರಿದಂತೆ ಖಾಸಗಿ ಬೈಕ್ ಟ್ಯಾಕ್ಸಿಗಳ ಹಾವಳಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ರ ವಿರುದ್ಧ ಈಗ ಆಟೋ ಚಾಲಕರ ಸಂಘಟನೆಗಳು ಮತ್ತೊಮ್ಮೆ ಆಕ್ರೋಶ ಹೊರಹಾಕಿದ್ದಾರೆ. ವೈಟ್ ಬೋರ್ಡ್ ವಾಹನಗಳ ವಾಣಿಜ್ಯ ಬಳಕೆಯನ್ನ ತಕ್ಷಣವೇ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಆಟೋ ಚಾಲಕರ ಸಂಘದ ರಾಜ್ಯ ಉಪಾಧ್ಯಕ್ಷ ದಿಲೀಪ್ ಮಾತನಾಡಿ, ಹಿಂದಿನಿಂದಲೂ ಕೂಡ ರ್ಯಾಪಿಡೋ ಬೈಕ್ಗಳು ರಸ್ತೆಗಿಳಿದು ಸಂಚರಿಸ್ತಾ ಇದ್ವು. ಆದರೆ ವೈಟ್ ಬೋರ್ಡ್ ಬೈಕ್ಗಳಲ್ಲಿ ಪ್ರಯಾಣಿಕರನ್ನ ಕರೆದೊಯ್ಯುವಾಗ ಸಂಭವಿಸಿದ ಹಲವು ಅಪಘಾತಗಳ ನಂತರ ಇವುಗಳಿಗೆ ಕಾನೂನುಬದ್ಧ ಸುರಕ್ಷತೆ ಇಲ್ಲ ಎಂಬುದಾಗಿ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರ್ಯಾಪಿಡೋ ಸೇರಿದಂತೆ ಖಾಸಗಿ ಬೈಕ್ ಟ್ಯಾಕ್ಸಿಯನ್ನು ರಸ್ತೆಗಿಳಿಸುವಂತಿಲ್ಲ ಅಂತ ಸ್ವತಃ ಸಾರಿಗೆ ಸಚಿವರೇ ಈ ಹಿಂದೆ ಸ್ಪಷ್ಟ ಆದೇಶವನ್ನ ನೀಡಿದ್ರು. ಆದ್ರೆ ಬೈಕ್ ಟ್ಯಾಕ್ಸಿಗಳ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಸರ್ಕಾರಕ್ಕೆ ಸ್ಪಷ್ಟ ರೂಪುರೇಷೆಯನ್ನ ಸಿದ್ಧಪಡಿಸಿ ಆದೇಶ ಹೊರಡಿಸುವಂತೆ ಸೂಚಿಸಿದೆ. ಈಗಾಗಲೇ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆಯಾಗಿ ಆಟೋ ಚಾಲಕರ ಬದುಕು ಕುಸಿದು ಹೋಗ್ಬಿಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಿಯಮಬಾಹಿರವಾಗಿ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳಿಗೆ ಅವಕಾಶ ನೀಡಿದ್ರೆ ಆಟೋ ಚಾಲಕರು ಬೀದಿಗೆ ಬೀಳಬೇಕಾಗತ್ತೆ. ಹೀಗಾಗಿ ಸರ್ಕಾರ ವೈಟ್ ಬೋರ್ಡ್ ವಾಹನಗಳ ವಾಣಿಜ್ಯ ಬಳಕೆಯನ್ನ ತಕ್ಷಣವೇ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್, ಇದು ಪ್ರಶ್ನೆ ಹೇಳ್ತಾರಲ್ಲ, ಬೇರೆ ಗಾಡಿಲಿ ಬೇರೆ ನಂಬರ್ ಹಾಕಿ ಹೊಡಿತಿದಾರ ಅಂತ ಹೆಂಗ್ ಹೊಡಿಬಹುದು? ತಡೆಯೋಣ, ಒಂದು ನಿಮಿಷ ಹೇಳಪ್ಪ. ಇದೇ ಗಾಡಿ ನಂಬರ್ ಅಲ್ಲಿ ನಾವು ಹೊಡಿಬೋದಾ? ಯಾವ ಗಾಡಿ ನಂಬರ್? ಗಾಡಿ ನಂಬರ್ ಹಾಕಿ ಎಲ್ಲ ಬೋರ್ಡ್ ಹಾಕಿಸ್ಕಪ್ಪ. ನಾನು ಕಟ್ತಿದ್ದೀನಿ ಟ್ಯಾಕ್ಸ್, ನೀನು ಕಟ್ಟು. ಟ್ಯಾಕ್ಸ್ ಕಟ್ಬಿಟ್ಟು ತಗೋಪ್ಪ. ಪ್ಯಾಸೆಂಜರ್ ತಾನೆ, ಪ್ಯಾಸೆಂಜರ್ ಅಲ್ವಲ್ಲಪ್ಪ. ಈಗ ಪ್ಯಾಸೆಂಜರ್ ಆಕ್ಸಿಡೆಂಟ್ ಆದ್ರೆ ನೀನು ಕ್ಲೈಮ್ ಮಾಡ್ಕೊತೀಯಾ? ಬೆಂಗಳೂರಲ್ಲಿ ಆಗಿಲ್ವಲ್ಲಪ್ಪ, ಎಲ್ಲಿ ಕ್ಲೈಮ್ ಆಗುತ್ತೆ? ಅಲ್ಲ, ವೈಟ್ ಬೋರ್ಡ್ ಅಲ್ಲಿ ನೀನು ಹೆಂಗೆ ಎಲ್ಲೋ ಬೋರ್ಡ್ ಪ್ಯಾಸೆಂಜರ್ ಹೊಡಿತೀಯಪ್ಪ? ನಾನು ಕೆಲ ಪ್ರಶ್ನೆ, ಬಾಡಿಗೆ ಹೊಡಿತೀಯಾ? ಸರ್, ಇವರು ಅನ್ಲೀಗಲ್ ಆಗಿ ಕೋರ್ಟ್ ಆದೇಶ ಇಲ್ದಲೆ ಇವತ್ತಿಗೂ ಕೂಡ ಇವರು ರ್ಯಾಪಿಡೋ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ಏನಾಗಿದೆ ಅಂದ್ರೆ ಸರ್, ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರೋಂಥ ಸರ್ಕಾರ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿ ಆದೇಶ ಕಾಪಿ ಇನ್ನೂ ಹೊರಡಿಸಿಲ್ಲ ಸರ್ ಕೋರ್ಟಿಂದ. ಆದ್ರೂ ಕೂಡ ಇವ್ರು ನೋಡಿ ಇವತ್ತು 5 ಗಾಡಿ ರ್ಯಾಪಿಡೋ ಹೊಡಿತಾ ಇದ್ದಾರೆ. ಕೇಳಿದ್ರೆ ಅದು ಬೇರೆ ಅಫೆನ್ಸು. ಬೇರೆ ಗಾಡಿ ನಂಬರ್ ತಂದು ಬೇರೆ ಗಾಡಿ ಬುಕ್ ಮಾಡಿ ಈ ಗಾಡಿನಲ್ಲಿ ಹೊಡಿತಾ ಇದ್ದಾರೆ. ನಾಳೆ ದಿವಸ ಈ ಗಾಡಿನಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯ್ತು, ಯಾರನ್ನೋ ಕರ್ಕೊಂಡೋಗಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಇಲಾಖೆಯಿಂದ ಏನ್ ಮಾಡ್ತಾ ಇದ್ದಾರೆ ಸರ್? ನಮ್ ಡಿಮ್ಯಾಂಡ್ ಏನಿಲ್ಲ ಸರ್. ರ್ಯಾಪಿಡೋ ಅವ್ರಿಗೆ ಅಧಿಕೃತವಾಗಿ ಅವ್ರಿಗೆ ಲೈಸೆನ್ಸ್ ಆದ್ರೆ ಅವ್ರು ಹೊಡ್ಕೊಳ್ಳಿ ಸರ್, ನಮ್ಗೇನಿಲ್ಲ. ನಾವು ಏನ್ ಮಾಡ್ಬೇಕು ಅದ್ರ ತಕ್ಕಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಇವರು ಅನ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಈ ಕೆಲಸನ. ದಯವಿಟ್ಟು RTO ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಮತ್ತೆ ನಮ್ಮ ಏನಿದೆ ನಮ್ಮ ಟ್ರಾಫಿಕ್ ತಡೀರೋ ಗಲಾಟೆ ಮಾಡಬೇಡ್ರಿ. ಒಂದ್ ನಿಮಿಷ ಯಶು, ನಾವು ಹೇಳ್ತಿರೋದಿಷ್ಟೇ. ಈಗ ರ್ಯಾಪಿಡೋ ಮುಂದೆ ಅಂದ ಕಾಲದಿಂದಲೂ ರ್ಯಾಪಿಡೋ ಬಂದಿತ್ತು, ಓಡಿಸ್ತಾ ಇದ್ರು. ಸುಮಾರು ಅಪಘಾತಗಳಾದಾಗ ವೈಟ್ ಬೋರ್ಡಿಗೆ ವಿಮೆ ಆಗಲ್ಲ ಅಂತ ಗೊತ್ತಾಯ್ತು. ಎಲ್ಲ ರೆಡಿ ಆಗಿದೆ. ಈಗ ಸರ್ಕಾರ ಏನು ಆದೇಶ ಮಾಡ್ತು, ಯಾವುದೇ ಕಾರಣಕ್ಕೂ ರ್ಯಾಪಿಡೋರ್ನ ರೋಡಲ್ಲಿ ಓಡಿಸುವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರೇ ಕೂಡ ಆರ್ಡರ್ ಮಾಡಿದ್ದಾರೆ. ಅದು ರೂಪರೇಷೆಗಳು. ಹೈಕೋರ್ಟ್ ಏನು ಹೇಳಿದೆ, ರೂಪರೇಷೆಗಳನ್ನ ಮಾಡಿ ನೀವು ಆದೇಶ ಕೊಡಿ ಅಂತ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಅದಕ್ಕೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅಂದರೆ ಸಾರಿಗೆ ವೆಹಿಕಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನೀವು ವೈಟ್ ಬೋರ್ಡು 1+1 ಪ್ಯಾಸೆಂಜರ್ ಇನ್ಶೂರೆನ್ಸ್ ಕಟ್ಟಿ, ವೈಟ್ ಬೋರ್ಡ್ 3 ತಿಂಗಳಿಗೆ ಒಂದ್ಸತಿ ಟ್ಯಾಕ್ಸ್ ಕಟ್ಟಿ, 1+1 ಇನ್ಶೂರೆನ್ಸ್ ಕಟ್ಟಿ, ದಯಮಾಡಿ ಅದು ಇತ್ಯರ್ಥ ಆಗೋವರೆಗೂ ನಮ್ಮ ಆಟೋದರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಈಗಿರೋದೇ ಕುಸ್ತೋಗಿದ್ದೀವಿ, ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಸರ್ಕಾರದ ಕಡೆಯಿಂದ ತುಂಬ ನೋವಾಗಿದೆ. ಇದನ್ನು ಕೊಟ್ಬಿಟ್ಟು ನಮಗೆ ನೋವು ಮಾಡೋದು ಬೇಡ ಅಂತೇಳಿ ನೇರ ದಿಲೀಪ್ ಎಚ್ಕೆ, ರಾಜ್ಯ ಉಪಾಧ್ಯಕ್ಷರು, ಆಟೋ ಚಾಲಕರ ಮಜ್ದೂರ್ ಸಂಘ, ಇದಕ್ಕೆ ನಾವು ನೇರವಾಗಿ